ರಾಜೇಶ್ವರಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಗೊತ್ತಾ? ಆ ಪುಸ್ತಕದಲ್ಲಿ ರೌಡಿಗಳ ಬಗ್ಗೆ ರೌಡಿಸಂ ಬಗ್ಗೆ ಇಂಚಿಂಚು ವರ್ಣಿಸ್ಬಿಟ್ಟಿದ್ದಾಳೆ. ಕೆಟ್ಟದಾಗಿ ವರ್ಣಿಸಿದಾಳೆ. ಅಂದ್ರೆ ನೀನ್ ಆಲ್ರೆಡಿ ಆ ಬುಕ್ ನ ಓದ್ಬಿಟ್ಟಿದ್ಯಾ? ಓದ್ದೆ. ರೌಡಿಗಳು ತಿರುಗ್ ಬೀಳದೇ ಇರೋದು ಹೆಚ್ಚು. ಏನೇ ಆದ್ರೂ ಆ ರಾಜೇಶ್ವರಿ ರೌಡಿಗಳ ವಿಷಯಕ್ಕೆ ಹೋಗ್ಬಾರ್ದಿತ್ತು. ಈ ಕಾಂಟ್ರವರ್ಸಿ ಹೇಳಿಕೆಗಳು ಕೆಲಸ ಮಾಡುತ್ತೆ ಜಾಜಿ. ಇದ್ರಿಂದ ಒಳ್ಳೆ ಹೆಸರು ಬರುತ್ತೆ. ರೌಡಿಗಳ ಜೀವನ ಸ್ಟಡಿ ಮಾಡಿ ಅವಳೇ ಪುಸ್ತಕ ಬರ್ದಾಳೆ ಅಂದ್ರೆ ನನ್ ಕೈಲಿ ನಂಬೋಕಾಗ್ತಿಲ್ಲ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಬೇರೆಯವ್ರು ಬರ್ದಿರೋದನ್ನ ಇವಳ ಹೆಸರಲ್ಲಿ ಹಾಕ್ಸ್ಕೊಂಡಿರ್ಬೋದು. ದುಡ್ಡು ಕೊಟ್ಟಿರ್ತಾಳೆ, ಇವಳ ಹೆಸರನ್ನ ಪ್ರಿಂಟ್ ಮಾಡಿಸ್ಕೊಂಡಿರ್ತಾಳೆ. ಅವಳಿಗೆ ನೆಟ್ಟಿಗೆ ಒಂದ್ ಅಕ್ಷರನೂ ಬರೆಯಕ್ ಬರಲ್ಲ. ಅವಳಿಗಿರೋದು ಫೈಟಿಂಗ್ ಕೆಪಾಸಿಟಿ, ರೈಟಿಂಗ್ ಕೆಪಾಸಿಟಿ ಅಲ್ಲ. ಇರಬಹುದು ಕಣೆ, ಆದ್ರೆ ಇದು ಜನಕ್ಕೆ ಹೇಗ್ ಗೊತ್ತಾಗುತ್ತೆ? ರೌಡಿಗಳ ಬಗ್ಗೆ ರಾಜೇಶ್ವರಿನೇ ಬರ್ದಿರೋದು ಅಂತ ಅವ್ರು ತಿಳ್ಕೊಂಡಿದ್ದಾರೆ. ನೋಡ್ತಾ ಇರು, ಯಾವ್ದಾದ್ರು ಒಬ್ಬ ರೌಡಿ ಆ ರಾಜೇಶ್ವರಿ ಕಾಲ್ನ ಮುರಿತಾನೆ. ಅವ್ಳ ಕಾಲ್ ಮುರಿಸ್ಕೋಬೇಕು ಅಂತ ನಂಗೆ ತುಂಬಾ ದಿನದಿಂದ ಆಸೆ ಇತ್ತು. ಪಾಪ ಅವಳ ಕಾಲ್ ಮುರ್ಕೊಂಡು ಆಸ್ಪತ್ರೆಯಲ್ಲಿ ಬಿದ್ದಿರ್ತಾಳೆ. ನಾನು ಅವಳ ನಲ್ಲಾಟನ ನೋಡಿ ಒಳೊಳಗೆ ಖುಷಿ ಪಟ್ಟು ಮೂಸುಂಬಿನೂ ಕೊಟ್ಟು ಇದನ್ನ ತಿನ್ಕೊಂಡು ಇಲ್ಲೇ ಬಿದ್ದಿರೋ ಅಂತ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಒಂದಿಬ್ರು ರೌಡಿಗಳು ರಿವರ್ಸ್ ಆಗಿದಾರಂತೆ. ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ರಿವೆಂಜ್ ತೀರ್ಸ್ಕೋಬಹುದು. ರೌಡಿಗಳು ಎಲ್ರೂ ಕೆಟ್ಟವರಲ್ಲ, ಅವರಲ್ಲೂ ಮಾನವೀಯತೆ ಇರುತ್ತೆ, ಒಳ್ಳೆ ಗುಣ ಇರುತ್ತೆ. ಆದ್ರೆ ಅವರು ಇದನ್ನೆಲ್ಲ ಪುಸ್ತಕದಲ್ಲಿ ಬರ್ದೇ ಇಲ್ಲ. ಈಗ ನಾನ್ ಬರಿತೀನಲ್ಲ, ಏನ್ ಹೇಳ್ತಿದ್ಯೆ? ರೌಡಿಗಳ ಇನ್ನೊಂದು ಮುಖ ಅಂತ ನಾನ್ ಪುಸ್ತಕ ಬರಿತೀನಿ. ಅದ್ರಲ್ಲಿ ರೌಡಿಗಳು ಎಷ್ಟು ಒಳ್ಳೆಯವರು, ಅವ್ರು ರೌಡಿಸಂ ಮಾಡಿದ್ರು ಜನಕ್ಕೆ ಎಷ್ಟು ಹೆಲ್ಪ್ ಮಾಡ್ತಾರೆ, ಅವ್ರೊಂದು ಕೊಲೆ ಮಾಡಿದ್ರು ಆ ಕೊಲೆ ಹಿಂದಿನ ಒಳ್ಳೆ ಉದ್ದೇಶ ಏನು, ಇದನ್ನೆಲ್ಲ ಹೈಲೈಟ್ ಮಾಡಿ ಬರಿತೀನಿ. ಅಂದ್ರೆ ರೌಡಿಗಳ ಸಾಹಸಕ್ಕೆ ಹೋಗ್ತೀರಾ ಅಂತ ಆಯ್ತು. ನೋ, ಆ ರಾಜೇಶ್ವರಿ ವಿರುದ್ಧ ನಾನ್ ಪುಸ್ತಕ ಬರೀಲೇಬೇಕು. ರೌಡಿಗಳ ಇನ್ನೊಂದು ಮುಖ ಅಂತ ಪುಸ್ತಕ ಬರೆದು ಎಲ್ಲರ ಗಮನನೂ ಸೆಳಿತೀನಿ. ಇದರಿಂದ ಪ್ಲಸ್ ಪಾಯಿಂಟ್ ಏನಾಗ್ಬೋದು ಹೇಳಿ? ನಿಮ್ಗೆ ರೌಡಿಗಳ ಸಪೋರ್ಟ್ ಸಿಗ್ಬೋದು. ಯು ಆರ್ ರೈಟ್. ಈಗಾಗ್ಲೇ ನಂಗೆ ಪೊಲೀಸ್ನವ್ರ ಸಪೋರ್ಟ್ ಇದೆ, ಅದ್ರ ಜೊತೆಗೆ ರೌಡಿಗಳ ಸಪೋರ್ಟ್ ಸಿಕ್ಬಿಟ್ರೆ ಈ ಸಲ ಎಲೆಕ್ಷನ್ ಅಲ್ಲಿ ನಾನೇ ಗೆಲ್ಲೋದು. ಚಂಪಾ, ಅದೇನೇ ಶಾನ್ ಹೋಗಲು ಲೆಕ್ಕ ಬರೀತಾ ಇದ್ದಾಳ? ಅತ್ತೆ, ನಿಮ್ ಸೊಸೆ ರೌಡಿಗಳ ಬಗ್ಗೆ ಒಂದು ಕಾದಂಬರಿ ಬರೀತಾ ಇದ್ದಾರೆ. ಪುಣ್ಯ ಮಾಡಿದವ್ರ ಕಥೆ ಬರೆಯೋದು ಬಿಟ್ಟು ಪಾಪ ಮಾಡಿದವ್ರ ಕಥೆ ಬರೆಯೋದ? ಕೊಲೆ ಮಾಡೋ ರೌಡಿಗಳಲ್ಲೂ ಒಳ್ಳೆತನ ಇರುತ್ತೆ ಅನ್ನೋದನ್ನ ನಿರೂಪಿಸ್ತಾರಂತೆ. ಅಲ್ಲಿಗೆ ಹುಲಿ ಮೀಸೆ ಎಳೆಯಕ್ ಹೋಗಿದ್ದಾಳೆ ಅಂತ ಆಯ್ತು. ಕೊಲೆ ಮಾಡೋ ರೌಡಿಗಳ ಕಥೆ ಇವಳಿಗೆ ಯಾಕೆ ಬೇಕು ಅಂತೀನಿ. ಹಾಗಂತ ಬೇಡ ಅಂದ್ಬಿಟ್ರೆ ಸುಮ್ಮನೆ ಇರ್ತಾರ? ಇನ್ನೂ ಜಾಸ್ತಿ ಮಾಡ್ತಾರೆ. ವಾವ್, ವಂಡರ್ಫುಲ್, ಸಖತ್ತಾಗಿದೆ. ಏನ್ ಸಖತ್ತಾಗಿದೆಯಮ್ಮ. ರೌಡಿ ಲಾಂಗ್ ಹಿಡಿದು ಬಂದ, ನಿರ್ಭಯವಾಗಿ ಲಾಂಗ್ ಬೀಸಿದ. ಸ್ವಲ್ಪದರಲ್ಲಿ ಗುರಿ ತಪ್ಪಿತು, ತಲೆಯ ಬದಲು ಕೈ ಕತ್ತರಿಸಿ ಬಿತ್ತು. ರಕ್ತದ ಮಡು ನೋಡಿದ ರೌಡಿಯ ಮನಸ್ಸು ಮಮ್ಮಲ ಮರಗಿತು. ಕತ್ತರಿಸಿ ಬಿದ್ದಿದ್ದ ಕೈಗಳನ್ನು ಮತ್ತೆ ವಾಪಸ್ ಜೋಡಿಸಿ ಹೊಲಗೆ ಹಾಕಿಸಿದ. ಇನ್ನು ಕಥೆ ಓದಿದ ಜನ ಪಕ ಪಕ ಅಂತ ನಕ್ಕ ಬಿಡ್ತಾರೆ. ಜಜಕ್ಕೆ ಎಷ್ಟು ಚಾಪ್ಟರ್ ಕಂಪ್ಲೀಟ್ ಆಯ್ತು? ಅರ್ಧ ನಾವೆಲ್ ಕಂಪ್ಲೀಟ್ ಆಯ್ತು. ಇನ್ 3 days ಅಲ್ಲಿ ಪೂರ್ತಿ ನಾವೆಲ್ ಕಂಪ್ಲೀಟ್ ಮಾಡಿ ಪ್ರಿಂಟ್ ಹಾಕ್ಸ್ಬಿಡ್ತೀನಿ. ರೌಡಿಗಳ ಸುದ್ದಿ ನಮಗೆ ಯಾಕ್ರಿ? ಹಾಬಿ, ರೌಡಿಗಳ ಇನ್ನೊಂದು ಮುಖ. ಇದು ಕಾದಂಬರಿ ನೇಮು. ಇದರಲ್ಲಿ ರೌಡಿಗಳ ಪ್ಲಸ್ ಪಾಯಿಂಟ್ಸ್ ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಗೊತ್ತಾ? ನೀವು ಯಾವ ಪಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ರೌಡಿಗಳಿಗೆ ಇದು ಅರ್ಥ ಆಗಲಿಲ್ಲ ಅಂದ್ರೆ ಕೈಗೆ ಮೊಚ್ಚು ಲಾಂಗು ತಗೊಳ್ತಾರೆ. ನೋಡ್ತಾ ಇರಿ, ಈ ನಾವೆಲ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದೇ ಬರುತ್ತೆ. ಚಂಪಾ, ಇನ್ನೊಂದು ಕಪ್ ಕಾಫಿ. ಇದು ಸೇರಿ 12ನೇ ಕಪ್ ಕಾಫಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಕಾದಂಬರಿ ಬರೆಯೋದು ಅಡ್ಗೆ ಮನೆಯಲ್ಲಿ ಮುಸ್ರೆ ಪಾತ್ರೆ ತೆಗ್ದಾಗಲ್ಲ. ಅದೆಷ್ಟು ಕಷ್ಟ ಅಂತ ನಿನಗೇನೆ ಗೊತ್ತು. ಒಂದು ಪುಟ ಬರಿಬೇಕಾದ್ರೆ 2 ಕಪ್ ಕಾಫಿ ಕುಡಿಬೇಕಾಗತ್ತೆ. ನಿಂಗ್ ಡೌಟ್ ಇದ್ರೆ MS ನ ಕೇಳಿ ನೋಡು. ಏನಮ್ಮ ನನ್ನ ಮುದ್ದಿನ ಸೊಸೆ, ಸ್ವಲ್ಪ ನಿನ್ನ ಪಾದಗಳನ್ನ ತೋರಿಸ್ತೀಯಾ? ಮೈ ಗಾಡ್, ಅತ್ತೆ ನೀವು ನನ್ ಕಾಲ್ಗೆ ನಮಸ್ಕಾರ ಮಾಡ್ತೀರಾ? ನಮಸ್ಕಾರ ಮಾಡೋದಕ್ಕಲ್ಲಮ್ಮ, ಕಾಲುಗಳನ್ನ ಮುಳಿಯಕ್ಕೆ. ಯಾಕತ್ತೆ ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಮತ್ತಿನ್ನೇನಮ್ಮ, ಮನೇಲಿ ಗಂಡನ ವಿಷಯ ಮಾತಾಡದೆ ರೌಡಿಗಳ ವಿಷಯ ಮಾತಾಡ್ತಾ ಇದೆಯಲ್ಲ. ನೀನು ಬರೆಯೋದಾಗ್ಲೇ ಗಂಡುಗಲಿ ವಂಶದ ವೀರರ ಕಥೆ ಬರಿ. ನೋ, ಇದು ರಾಜೇಶ್ವರಿ ವಿರುದ್ಧ ನಾನ್ ಮಾಡ್ತಾ ಇರೋ ಚಳುವಳಿ. ಆ ರೌಡಿಗಳು ರಾಜೇಶ್ವರಿ ಕಾಲನ್ನ ಮೂಲಿತಲೋ ಇಲ್ವೋ ಗೊತ್ತಿಲ್ಲ, ನಿನ್ನ ಕಾಲನ್ನಂತೂ ಮೂಲಿದೆ, ಮೂಲಿತಲೆ. ಪಲ್ಲು, 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 ಯಾಕಮ್ಮ ನೀನ್ ಪುಸ್ತಕ ಬಿಡುಗಡೆಗೆ ಬರಲಿಲ್ಲ? ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಸ್ಥಳದಲ್ಲೇ 100 ಕಾಪಿ ಸೇಲ್ ಆಗೋಯ್ತು. ಪುಸ್ತಕಗಳು ಎಲ್ಲ ಕಡೆ ಹೊಟ್ಟೋಗಿದೆ ಕಣಮ್ಮ. ಹಾಗಿದ್ರೆ ರೌಡಿಗಳೇ ಈ ಪುಸ್ತಕಗಳನ್ನೆಲ್ಲ ಕೊಂಡ್ಕೊಂಡಿರ್ತಾರೆ. ಅವ್ರದ್ದೇ ಬಿಡ್ತಾರ? ಹೆಸರೇ ರೌಡಿಗಳ ಇನ್ನೊಂದು ಮುಖ. ಮುಗಿಬಿದ್ದು ತಗೊಂಡು
ಮಾತ್ರ ಈ ಜಾಜ್ ಅವ್ರೆ ಆ ನಿಮ್ಮ ದೊರಿದ್ರ ಕಾದಂಬರಿಯಲ್ಲಿ ಏನ್ರಿ ಬರ್ದಿದ್ದೀರಾ? ಅಭಿ ಡೋಂಟ್ ಟಾಕ್ ರಬೇಶ್. ಯಾಕೆ ಗಾಬರಿ ಆಗಿದ್ದೀರಾ? ಈಗಾಗ್ಲೇ ಪುಸ್ತಕನ ಕೊಂಡ್ಕೊಂಡು ಎಲ್ಲರೂ ಓದಿದ್ದಾರೆ. ಎಲ್ಲಾ ಕಡೆನೂ ಪಬ್ಲಿಸಿಟಿ ಆಗಿದೆ. ಟಿವಿಲೂ ಲೈವ್ ಶೋ ಕೊಟ್ಟಿದ್ರು. ಅದೇ ಪ್ರಾಬ್ಲಮ್ ಆಗಿರೋದು. ರುದ್ರ ಮತ್ತು ಭದ್ರ ಅನ್ನೋ ರೌಡಿಗಳು ಲಾಂಗ್ ತಗೊಂಡು ನಮ್ಮ ಮನೆ ಹುಡ್ಕೊಂಡು ಬರ್ತಾ ಇದ್ದಾರೆ. Oh my God! ರೌಡಿಗಳು ಲಾಂಗ್ ಹಿಡ್ಕೊಂಡು ಬರ್ತಾ ಇದಾರ. ಯಾರನ್ನ ಹೊಡಿತಾರೋ ಯಾರನ್ನ ಕೊತ್ತಾರೋ ಆ ಗಂಡುಗಲೇಶ್ವರನಿಗೆ ಗೊತ್ತು. ಅಲ್ಲ ಹಬಿ, ನಾವೇನು ಅಂತ ತಪ್ಪು ಮಾಡಿಲ್ವಲ್ಲ. ನೀವು ತಪ್ಪು ಮಾಡಿದಿರೋ ಇಲ್ಲೋ ಅಂತ ಅವ್ರು ಕೇಳೋದೇ ಇಲ್ಲ. ಮತ್ತಿನ್ನೇನ್ ಕೇಳ್ತಾರೆ? ಆ ರುದ್ರ ಮತ್ತು ಭದ್ರ ಅನ್ನೋ ರೌಡಿಗಳು ಬಂದ ತಕ್ಷಣ ಏನ ಮಾಡ್ತಾರೆ ಗೊತ್ತಾ? ರಪ ರಪ ಅಂತ ಹೊಡೆದು ಚಚ್ಚಿ ಕೆಡವಿ ಕೈಮ ಮಾಡ್ಬಿಡ್ತಾರೆ. ಆಮೇಲೆ ಒದ್ದಿದ ಕಾರಣ ಏನು ಅಂತ ಹೇಳ್ತಾರೆ. ನಮ್ದು ಏನು ತಪ್ಪಿಲ್ಲ ಅಂತ ಗೊತ್ತಾದ್ರೆ ಅಯ್ಯೋ ಮುಂಚೆನೆ ಹೇಳ್ಬಾರ್ದಾಗಿತ್ತ, ಐ ಆಮ್ ವೆರಿ ವೆರಿ ಸಾರಿ ಅಂತ ಹೇಳ್ತಾರೆ. ಒಟ್ಟಲ್ಲಿ ವಾದ ಬೀಳೋದಂತೂ ಗ್ಯಾರಂಟಿ. ಮೈ ಗಾಡ್, ಅವ್ರು ಅಷ್ಟೊಂದು ರಫ್ ಅಂಡ್ ಟಫ್ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಭಿ ದಯವಿಟ್ಟು ಇವಾಗ ನೀವೇ ನನ್ನ ಕಾಪಾಡ್ಬೇಕು. ಎಲ್ಲ ನನಗೆ ಕರ್ಮ. ಒಳಗೆ ಹೋಗ್ರಿ. ಥ್ಯಾಂಕ್ ಯು ಅಭಿ. ಆ ಕಾದಂಬರಿ ಬರ್ದವಳೆಲ್ಲೋ? ಓ ಕಂದ, ಆ ಕತೆ ಬರೆದ ಕಪಿ ಎಲ್ಲವಳಪ್ಪ? ನಾನು ಗಂಡುಗಲಿ ವಂಶದ ಕಟ್ಟಗಡೆ ತುಂಡು ಪಾಂಡ್ರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ನೀನ್ ಯಾವ ತುಂಡಾದೇನು ಬೆಂಟಾದೇನು? ಏ, ಆ ಕತೆ ಬರ್ದವಳು ಎಲ್ಲವಳು ಹೇಳಪ್ಪ? ನೋಡೋಣ, ನಾನು ಆಕೆ ಗಂಡ. ಅವರು ನಿಮ್ ಬಗ್ಗೆ ಕೆಟ್ಟದಾಗ ಬರ್ದಿಲ್ಲ, ಒಳ್ಳೆ ವಿಷಯನೇ ಬರ್ದಿದ್ದಾರೆ. ರೌಡಿಗಳ ಇನ್ನೊಂದು ಮುಖ ಅಂತ ಹೋಗ್ಲಿದ್ದಾರೆ. ನೀವು ತಪ್ಪು ಮಾಡಿದ್ರು ಅದ್ರಲ್ಲಿ ಒಳ್ಳೆತನ ಇರುತ್ತೆ ಅಂತ ಬರ್ದಿದ್ದಾರೆ. ಅಪ್ಪಿ ತಪ್ಪಿ ಸಣ್ಣ ಪುಟ್ಟ ತಪ್ಪುಗಳೇನಾದ್ರೂ ನಿಮ್ ಕಣ್ಣಿಗೆ ಬಿದ್ರೆ ಪ್ರಿಂಟಿಂಗ್ ಪ್ರೆಸ್ ನವ್ರನ್ನ ಕೇಳಿ. ಇದ್ರಲ್ಲಿ ನನ್ನ ಹೆಂಡತಿ ತಪ್ಪು ಏನೂ ಇಲ್ಲ. ಕೇಳಿದಕ್ಕಷ್ಟೇ ಉತ್ತರ ಕೊಡ್ಬೇಕು. ಎಲ್ಲ ನಿನ್ನ ಹೆಂಡತಿ. ಬೇಗ ಹೇಳಿಲ್ಲ ಅಂದ್ರೆ ನಿನ್ನ ಕಾಲ ಕತ್ತರಿಸಿ ನಿನ್ ಕೈ ಕೊಟ್ಬಿಡ್ತೀನಿ. ಕೈಗೆ ಯಾಕಣ್ಣ ಕೊಡ್ತೀಯ? ಅದಲ್ಲೇ ಇರ್ಲಿ ಬಿಡಣ್ಣ. ಅದಲ್ಲೇ ಇರ್ಬೇಕು ಅಂದ್ರೆ ಜಾಜವ್ರನ್ನ ಕರಿ. ಜಾಜವ್ರ ಬೇಗ ಬನ್ರಿ, ನನ್ನ ಕಾಲು ಉಳಿಸ್ರಿ. ಬಿಟ್ಬಿಡಿ ಬಿಟ್ಬಿಡಿ ಪ್ಲೀಸ್, ನಾನೇ ಜಾತಿ ಸಂಬಂಧಿನಿ, ಬಿಟ್ಬಿಡಿ. ಹಾಗಾದ್ರೆ ಕಾದಂಬರಿ ಬರ್ತಿದ್ದು ನಾನೇ ಬರ್ದಿದ್ದು. ಯಕ್ಕ, ನಾವು ನಿಮ್ಮನ್ನೊಳಗೆ ಕಣಕ್ಕ ಬಂದಿದ್ದು. ನೀವು ನಮ್ಮ ಕಥೆನೇ ಬರೆದು ಬಿಟ್ಟಿದ್ದೀರಾ. ನಾನು ಮೊದಲು ತುಂಬಾ ಒಳ್ಳೆಯದಾಗಿದ್ದೆ, ಆಮೇಲೆ ರೌಡಿ ಆಗ್ಬಿಟ್ಟೆ. ಈ ಹಾಳದ್ದು ರೌಡಿಸಮ್ ಬಿಟ್ಟು ಬದುಕಕ್ಕೆ ಆಗಕ್ಕಿಲ್ಲ ಕಣಕ್ಕ. ಅಕ್ಕ, ನಾವು ರೌಡಿದಮ್ ಬಿಡೋದಾಗೆ, ಜೀವನದಲ್ಲಿ ಒಳ್ಳೆಯವರಾಗಿ ಬದುಕೋದು ಹೇಗೆ ಅಂತ ಆ ಕಾದಂಬರಿಯಲ್ಲಿ ಬಹಳ ಚೆನ್ನಾಗಿ ಬರ್ದೀರಾ. ಹಾಗೆ ದೊಡ್ಡ ದೊಡ್ಡ ರೌಡಿಗಳ ವಿಷಯ ಎಲ್ಲ ಬರ್ದೀರಾ. ಹಾಗೆ ಜೀವನದಲ್ಲಿ ನಾವು ಒಳ್ಳೆಯವರಾಗಿ ಬದುಕೋದು ಹೇಗೆ ಅಂತ ಬಹಳ ಚೆನ್ನಾಗಿ ಹೇಳಿದ್ದೀರಾ. ಓಹ್, ನೀವ್ ಆ ವಿಷಯ ಮಾತಾಡಕ್ ಬಂದ್ರ? ಬನ್ನಿ ಬನ್ನಿ, ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ನೀವು ನಡಿಯಕ್ಕ. ಯಾಕ ನೀವು ಕುತ್ಕೋಬೇಕು? ಇಲ್ಲಪ್ಪ, ನೀವ್ ಕುತ್ಕೋಬೇಕು. ಒಳ್ಳೆ ಮಾತಲ್ಲಿ ಕೂತ್ಕೊಡ್ತಿರೋ ಇಲ್ಲ ಎತ್ತು ಬಿಡ್ಲಾ? ಕೂತ್ಕೊಳ್ತೀನಿ. ಲೇ ಚಂಪಾ, ಮೂಸಂಬಿಲೆ ಆಪಲ್ ಜ್ಯೂಸ್ ಮಾಡ್ಕೊಂಡು ತಗೊಂಡ್ ಬಾರೆ. ನೀವು ತುಂಬಾ ಒಳ್ಳೆ ರೌಡಿಗಳು ಅನ್ಸತ್ತೆ. ಬೆಣ್ಣೆ ಅಂತ ಮನಸ್ಸು, ತುಪ್ಪದಂತ ಮನಸ್ಸು. ಜೀವನದಲ್ಲಿ ಬದಲಾವಣೆ ಆಗ್ಬೇಕು ಅಂತ ಬಂದಿದ್ದೀರಾ? ಈಗಾದ್ರೂ ಅರ್ಥ ಆಯ್ತಲ್ಲ. ಮೂಸಂಬಿ ಹಾಕಿ ಆಪಲ್ ಜ್ಯೂಸ್ ಮಾಡಕ್ ಆಗ್ಲಿಲ್ಲ, ಅದಕ್ಕೆ ಆಪಲ್ ಹಾಕಿ ಮೂಸಂಬಿ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ದೆ. ಚಂಪಾ, ಜಾಗ ಖಾಲಿ ಮಾಡೋ. ಏನು ಯಜಮಾನ್ರೆ, ಆಮೇಲೆ ನೀವು ಅಡ್ಗೆ ಮನೆಗೆ ಬನ್ನಿ, ಆಪಲ್ ಹಾಕಿ ಆಪಲ್ ಜ್ಯೂಸೇ ಮಾಡ್ಕೊಡ್ತೀನಿ. ನೋಡಿ, ನಾನು ಕೌನ್ಸಿಲಿಂಗ್ ಮಾಡ್ತೀನಿ, ನೀವಿಬ್ರು ಬದಲಾಗ್ಲೇಬೇಕು. ಯಾವುದೇ ಕಾರಣಕ್ಕೂ ಫೈಟ್ ಮಾಡ್ಲೇಬಾರ್ದು. ಯಾಕೆ, ಏನಾಯ್ತು? ವೈ ಆರ್ ಯು ಕ್ರೈಯಿಂಗ್? ತುಂಬಾ ಕಷ್ಟ ಆಯ್ತದೆ ಕಣಕ್ಕ. ಫೈಟ್ ಮಾಡಿದ್ರೆ ಹೆಂಗಕ್ಕ ಇರೋದು? ಕಾರಣ ಇಲ್ಲದೆ ಫೈಟ್ ಮಾಡೋಕೆ ನಾವೇನ್ ಪ್ರಾಣಿಗಳ ಅಥವಾ ಬೀದಿ ನಾಯಿಗಳ? ತಪ್ಪು ಮಾಡೋದು ಮನುಷ್ಯ ಸಹಜ ಗುಣ. ತಪ್ಪು ಮಾಡದವ್ರು ಯಾರವ್ರೇ? ತಪ್ಪು ಮಾಡದವ್ರು ಎಲ್ಲವ್ರೇ? ತಪ್ಪಿ ನಿಮ್ ಕೊಲೆ ಆಯ್ತದೆ. ಆಗ್ಬಾರ್ದು. ಎದುರು ಬದ್ರು ಕೂತ್ಕೊಂಡು ಮಾತಾಡಿ ಇತ್ಯರ್ಥ ಮಾಡ್ಕೋಬೇಕು. ಅದಕ್ಕೆ ಅಂತ ಪೊಲೀಸ್ನವ್ರಿದ್ದಾರೆ, ಕೋರ್ಟ್ ಇದೆ, ಕಾನೂನಿದೆ. ನಾವ್ಯಾಕೆ ಕಾನೂನ ಕೈಗೆ ತಗೋಬೇಕು? ಈ ದರಿದ್ರ ಲಾಂಗ್ನ ನಾವ್ಯಾಕೆ ಕೈಯಲ್ಲಿ ಹಿಡ್ಕೋಬೇಕು? Oh my God! Very good! ಹೀಗಿರ್ಬೇಕು. ಪದ್ದು ಬಿಟ್ಲ, ರುದ್ರ ಮತ್ತೆ ಭದ್ರ ಇಬ್ರು ಬದಲಾಗಿದ್ದಾರೆ. ಹಾರ ತಗೊಂಡ್ ಬಂದ್ರ. ಈಗ ರುದ್ರ ಮತ್ತೆ ಭದ್ರ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ರೌಡಿಗಳನ್ನು ಬದಲಾವಣೆ ಮಾಡಿದ ಜಾತಿ ಸಂಬಂಧಿನಿ ಅವರಿಗೆ
ಜೊತೆ ಮಸಾಲೆ ದೋಸೆಗೆ 100 ರೂಪಾಯಿ ಕೊಡಿ. ಮೇಡಮ್ ಒಂದು ಸ್ನಾಪ್ ತಗೋತೀನಿ. ಮೇಡಮ್ ವಿಷಯಕ್ಕೆ ಬರ್ತೀನಿ. ನೀವು ರೌಡಿಗಳನ್ನು ಚೇಂಜ್ ಮಾಡಿದ್ರಿ ಅನ್ನೋ ವಿಷಯ ನಮಗೆ ಗೊತ್ತಾಯ್ತು. ನಿಮ್ಮ ಕಾದಂಬರಿನ ನಾನು ಓದಿದ್ದೀನಿ. ತುಂಬ ಚೆನ್ನಾಗಿದೆ ಮೇಡಮ್. Thank you. ಹಾಗೆ ನಿಮ್ಮ ಕಾದಂಬರಿ ಓದಿದ್ರಿಂದನೇ ರೌಡಿಗಳು ಚೇಂಜ್ ಆದ್ರ? ಕೋರ್ಸ್ ನಾನು ಮೇನ್ ಆಗಿ ಬರ್ದಿದ್ದು ರುದ್ರ ಮತ್ತೆ ಭದ್ರ ಅವ್ರ ಸ್ಟೋರಿನೇ. ಹಾಗಾದ್ರೆ ನಾನು ಆ ರೌಡಿಗಳು ನೋಡ್ಬೋದಾ? ಪ್ಲೀಸ್ ಡೋಂಟ್ ಕಾಲ್ ದಿಮ್ ರೌಡಿ. ಸಾರಿ ಪದ್ದು ಬಿಟ್ಲಾ ರುದ್ರಪ್ಪ ಮತ್ತೆ ಭದ್ರಪ್ಪನ ಕರ್ಕೊಂಡು ಬಂದ್ರು. ಮೇಡಮ್ ಇವರು ನೋಡಿದ್ರೆ ಸಂಪೂರ್ಣವಾಗಿ ಬದಲಾಗಿದ್ದಾರೆ ಅನ್ಸುತ್ತೆ. ಅವ್ರಿಬ್ರು ಟೋಟಲ್ ಆಗಿ ಚೇಂಜ್ ಆಗಿದ್ದಾರೆ. ಅಂದಾಗೆ ಮೇಡಮ್ ನಿಮ್ಗೆ ರೌಡಿ ಪಟಾಲಂ ಜೊತೆ ಲಿಂಕ್ ಇದೆ ಅಂತ ನಿಮ್ ಎಗ್ನೆಸ್ಟ್ ರಾಜೇಶ್ವರಿ ಅವರು ಮಾತಾಡ್ಕೋತಾ ಇದ್ರು. ನಾನು ಆ ರಾಜೇಶ್ವರಿ ಪುಸ್ತಕ ಬರೆದು ರೌಡಿಗಳನ್ನ ಸೃಷ್ಟಿ ಮಾಡ್ಕೊಂಡ್ಲು. ಆದ್ರೆ ನಾನ್ ಪುಸ್ತಕ ಬರೆದು ರೌಡಿಗಳನ್ನ ಮನುಷ್ಯರಾಗಿ ಮಾಡ್ತಾ ಇದೀನಿ. ಅವ್ರನ್ನ ತಿದ್ದುತ್ತಾ ಇದೀನಿ. ಅವ್ರಿಗೆ ಪುನರ್ವಸತಿ ಕಲ್ಪಿಸ್ಕೊಡ್ತಾ ಇದೀನಿ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ರೌಡಿಗಳಿಗೆ ಪುನರ್ಜನ್ಮ ನೀಡ್ತಾ ಇದೀನಿ. ನಾವು ರೌಡಿಸಮ್ನ ಬಿಟ್ಬಿಟ್ಟಿದ್ದೀವಿ. ಕೂನಿ ಕೊಲೆ ದರೋಡೆ ನಮಗೆ ಬೇಕಾಗಿಲ್ಲ. ಸುಪಾರಿನೂ ನಮಗೆ ಬೇಕಾಗಿಲ್ಲ. ಈ ತರ ರೌಡಿಗಳು ಬರೀ ಬಾಯಿ ಮಾತು ಹೇಳ್ತಾರಷ್ಟೇ. ಸಂದರ್ಭ ಬಂತು ಅಂದ್ರೆ ಸುಪಾರಿ ತಗೊಂಡ್ ಕೊಲೆ ಮಾಡೇ ಬಿಡ್ತಾರೆ. ಅದು ಸಾಧ್ಯನೇ ಇಲ್ಲ. ನಾವು ಸುಪಾರಿ, ಪಾನ್ಬೀಡ, ಜರ್ದೋ ತಿನ್ನೋದು, ಪರ್ದೆ ಎಳೆಯೋದು ಎಲ್ಲವನ್ನೂ ಬಿಟ್ಟಿದ್ದೇವೆ. ನೋಡಿ ಇವ್ರಿಬ್ರು ಪರವಾಗಿ ನಾನ್ ಮಾತಾಡ್ತಾ ಇದ್ದೀನಿ. ಅವ್ರು ಯಾವ್ದೇ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಆ ಜವಾಬ್ದಾರಿನ ನಾನ್ ತಗೋತೀನಿ. ಈಗ ನಮಗೆ ಯಾವ ಭಯವೂ ಇಲ್ಲ. ಕತ್ತಲಲ್ಲಿದ್ದ ನಮಗೆ ಬೆಳಕನ್ನು ಕಂಡರೆ ಭಯವೇ ಇಲ್ಲ. ನೋಡಿ ಇವರಿಬ್ಬರ ಜೀವನದಲ್ಲಿ ಬದಲಾವಣೆ ತಂದಿದ್ದು ಜಾಜಿ ಜಂಬಲ್ದಿನ್ನಿ ಅವರು ಅಂತ ನಿಮ್ ಪೇಪರ್ ಹೆಡ್ಲೈನ್ ಅಲ್ಲಿ ಹಾಕ್ಬಿಡಿ. ಜಾಜಿ ಅವರೇ ನಾವ್ ಪೇಪರ್ ಓದಿದ್ವಿ, ರುದ್ರ ಮತ್ತೆ ಭದ್ರನ್ನ ಮನೇಲೆ ಇಟ್ಕೊಂಡಿದ್ದೀರಂತೆ. ಸ್ವಲ್ಪ ದಿನ ನಮ್ಮನೇಲೆ ಇಟ್ಕೊಂಡು ಅವ್ರು ಸಂಪೂರ್ಣವಾಗಿ ಬದಲಾದ್ಮೇಲೆ ಆಚೆ ಕಡೆ ಬಿಡೋಣ ಅನ್ಕೊಂಡಿದೀನಿ. ಆದ್ರೆ ಆ ರಾಜೇಶ್ವರಿ ಏನಂತ ಹೇಳ್ತಿದ್ದಾಳೆ ಗೊತ್ತಾ? ಏನ್ ಹೇಳ್ತಾ ಇದ್ದಾಳೋ? ಅವ್ರಿಬ್ಬರನ್ನು ಮನೇಲೆ ಇಟ್ಕೊಂಡು ರೋಲ್ ಕಾಲ್ ಮಾಡಿಸಿದಾಳೆ, ಎಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡ್ತಾಳೆ ಅಂತ ಹೇಳ್ತಿದ್ದಾಳೆ. ಹೇಳ್ಕೊಳ್ಳಿ ಬಿಡು. ಅಯ್ಯ ಅದೊಂದು ವಿರೋಧ ಪಕ್ಷ. ನಾನ್ ರೌಡಿಗಳ ಬಗ್ಗೆ ಒಳ್ಳೆ ಪುಸ್ತಕ ಬರ್ದಿದ್ನಲ್ಲ, ಅದಕ್ಕೆ ಜಲಸಿ ಅವಳಿಗೆ. ನನಗ್ ನೀನ್ ಬಂದ್ರೆ ಅವಳಿಗೆ ಸ್ಟಮಕ್ ಬರ್ನ್ ಆಗುತ್ತೆ. ನಾನೇನ್ ಮಾಡ್ಲಿ? ಆದ್ರೆ ಪೇಪರ್ ಅಲ್ಲೂ ಅದೇ ಬರ್ದಿದ್ದಾರೆ. ರುದ್ರ ಮತ್ತೆ ಭದ್ರ ರೋಲ್ ಕಾಲ್ ಏಜೆಂಟ್ಸ್ ಅಂತ ಅದ್ರಲ್ಲಿ ಕೊಟ್ಟಿದ್ದಾರೆ. ಅವ್ರಿಬ್ರನ್ನ ಇಟ್ಕೊಂಡು ನಾನು ರೋಲ್ ಕಾಲ್ ಮಾಡ್ತಿದ್ದೀನಿ ಅಂದ್ರೆ ನೀವ್ ನಂಬ್ತೀರಾ? ಒಳಗ್ ಗುಟ್ಟು ಯಾರಿಗ್ ಗೊತ್ತು? ಪದ್ದು ಬಿಟ್ಲಾ ಕಾಮಿಯರ್ ಏನ್ ಜಾತಿ ಅವರೇ ಕರೆದಿದ್ದು? ಪದ್ದು ಬಿಟ್ಲಾ ಆ ರುದ್ರ ಮತ್ತೆ ಭದ್ರ ಎಲ್ಲೇ ರೋಲ್ ಕಾಲ್ ಮಾಡ್ತಾ ಇದ್ರು ಇಮಿಡಿಯೇಟ್ ಆಗಿ ಅವ್ರಿಬ್ರು ಹೇಳ್ಕೊಂಡ್ ಬಂದ್ರು. ನೋಡ್ಕೊಂಬರ್ಕಾಗುತ್ತಾ? ನಿಮ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ಟೇಕ್ ದಿಸ್ 200 ಅಂಡ್ ಗೋ. ಜಾಜಿ ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಇವ್ರಿಬ್ರು ನಿನ್ ಹತ್ರನೇ ರೋಲ್ ಕಾಲ್ ಮಾಡ್ತಾರಲ್ಲ, ಇಂಥವ್ರ ಹೆಲ್ಪ್ ಯಾಕೆ ತಗೋತಿಯಾ? ಏನ್ ಮಾಡಕ್ಕಾಗತ್ತೆ? ಕೆಲ್ಸ ಆಗ್ಬೇಕು ಅಂದಾಗ ಕತ್ತೆಗಳ ಕಲ್ಲು ಹಿಡಿಬೇಕಾಗತ್ತೆ. ಮನೆಗ್ ಬಂದವ್ರಿಗೆ ಕಾಫಿನೂ ಕೊಡ್ಬೇಕಾಗತ್ತೆ. ನೋಡ್ತಾ ಇರಿ, ಅವ್ರಿಬ್ರಿಗೂ ಮನೆ ಬಿಸಾಕಿದಿನಲ್ಲ, ರುದ್ರ ಮತ್ತೆ ಭದ್ರನ ಹೇಳ್ಕೊಂಡ್ ಬರ್ತಾರೆ. ಅವ್ರಿಬ್ರು ನಡ್ಗಿ ನನ್ ಕಾಲಕ್ಕೆ ಬೀಳ್ತಾರೆ. ಸಿಕ್ಕಿದ್ರ ಅವರು ಏನ್ ಹೇಳಿದ್ರು? ನೀವಿಬ್ರು ಯಾಕೋ ಹೀಗ್ ನಡ್ತಾ ಇದ್ದೀರಾ? ಭದ್ರಣ್ಣ ನೀವು ರೋಲ್ ಕಾಲ್ ಮಾಡ್ತಿರೋದು ತಪ್ಪು ಅಂತ ನಾವು ಹೇಳಿದ್ವಿ. ಅದಕ್ಕೆ ಅವರು ಇದನ್ನೆಲ್ಲ ಕೇಳೋದಕ್ಕೆ ನೀವ್ಯಾರೋ? ನಮ್ಮ ಹಳೆ ಕಾಲ ಎಷ್ಟು ಸುಲಭವಾಗಿ ಬಿಟ್ಟೋಗಲ್ಲ, ಕೈ ಕೆರೀತಾ ಇರುತ್ತೆ. ಜನರಿಗೆ ಚೆನ್ನಾಗಿ ಒದ್ರನೆ ದುಡ್ಡು ಬರೋದು ಅಂದ್ರು. ಇವೆಲ್ಲ ತಪ್ಪು, ಹಿಂಗೆಲ್ಲ ಮಾಡಬಾರ್ದು ಅಂತಿದ್ದಕ್ಕೆ ನಮ್ಮಿಬ್ಬರು ಹಿಡ್ಕೊಂಡು ಚೆನ್ನಾಗಿ ತದಕಿ ತಬಲಾ ಬಾರಿಸ್ಬಿಟ್ರು. ಜಾಜಿ ಈಗಲಾದ್ರೂ ಗೊತ್ತಾಯ್ತಾ? ಹಾವ್ಗೆ ಹಾಲು ಎರೆದ್ ಮಾತ್ರಕ್ಕೆ ಅದ್ ಕಚ್ಚೋದ್ ಬಿಡುತ್ತಾ? ಹುಲ್ಲಿಗೆ ಜಪಮಾಲೆ ಹಾಕಿ ವಿಭೂತಿ ಬಳದ ಮಾತ್ರಕ್ಕೆ ಅದು ಮನುಷ್ಯನ ತಿನ್ನೋದ್ ಬಿಡುತ್ತಾ? ಪದ್ದು ಬಿಟ್ಲಾ ಅವ್ರಿಬ್ರು ಎಲ್ಲೇ ಇದ್ರು ಒದ್ದು ಹೇಳ್ಕೊಂಡ್ ಬಂದ್ರು. ಜಾಜಿ ಅವರೇ ಈಗ ತದಕಿಸ್ಕೊಂಡಿರೋ ಸಾಲದು ಅಂತ ಮತ್ತೆ ಅವ್ರಿಗೆ ಓದಿಸ್ಕೊಂತಿದ್ದೀರಾ? ಏನು ಅವ್ರ ಇಲ್ಲಿಗೆ ಬರಲ್ವಂತ? ಬರ್ತಾರಂತೆ. ಯಾವಾಗ? ಚೆನ್ನಾಗಿ ರೋಲ್ ಕಾಲ್ ಮಾಡಿ ನಿಮ್ಗೂ ಒಂದು ಪರ್ಸೆಂಟೇಜ್ ಕೊಡ್ತಾರಂತೆ. ಬಂಡ್ರ ಮೇಡಮ್ ಅವ್ರು ನಿಮ್ಗೋಸ್ಕರ ಕಾಯ್ತಿದ್ದಾರೆ. ಅದೇನಾಯ್ತು ಅಂತ ಹೋದ್ರಿ? ಆತರ ನಾವೇನು ಮಾಡಿಲ್ಲ ಕಣಕ್ಕ. ನಮ್ಮ ತಾಯಣೆ ನಾವು ಲಾಂಗ್ ಇದೆ ಬಿಟ್ಬಿಟ್ಟಿದ್ವಿ. ನಾವು ಯಾರ ಮೇಲೆ ಲಾಂಗೇ ಎತ್ತಿಲ್ಲ. ಏನೋ ಕೋಪ ಬಂದಾಗ ಒಂದೆರಡು ತೊದಕ್ತೀವಪ್ಪ. ಆದ್ರೆ ಪೇಪರ್ ನಲ್ಲಿ ಬೇರೆ ಬೇರೆ ತರನೇ ಸ್ಟೇಟ್ಮೆಂಟ್ ಬರ್ತಾ ಇದೆ. ಇದಕ್ಕೇನು ಹೇಳ್ತೀರಾ? ಅದು ಅಭ್ಯಾಸವಲ್ಲ. ನಮ್ಗೆ ಹುಟ್ಟಿದಾಗಿಂದ ದುಡ್ಡಿಂದ ಅಭ್ಯಾಸನೇ ಇಲ್ಲ. ಬಡಿಯೋದು ಇಲ್ಲ ಒದಿಯೋದೇ ನಮ್ ಕೆಲಸ. ಯಾರು ಕಾಸು ಇಟ್ಕೊಳ್ಳೋದು, ನುಂಗೋದು, ಆಗಲೇ ತಿಂಡಿ ಜೀರ್ಣ ಆಗೋದು. ನೋಡಿ ಇನ್ಮೇಲೆ ನಿಮ್ಗೆ ಏನಾದ್ರೂ ದುಡ್ಡು ಕಾಸು ಬೇಕಾದ್ರೆ ನನ್ನ ಕೇಳಿ. ನೀವು ಕೊಡ್ತೀರಾ? ನಾನೇ ಕೊಡ್ಲಿ? ಹಬಿ ಇದಾರಲ್ಲ ಕೊಡ್ತಾರೆ. ಹೌದು ಹಬಿ, ನೀವೇ ಕೊಡ್ಬೇಕು. ಇನ್ಮೇಲೆ ನೀವು ಮನೆಯಿಂದ ಆಚೆ ಕಡೆ ಹೋಗ್ಬಾರ್ದು, ಯಾರನ್ನೂ ಗೋಳು ಇಕ್ಕೋಬಾರ್ದು, ಇಲ್ಲೇ ಇದ್ಬಿಡಿ. ನಮ್ ಜೊತೆ ಇವ್ರ
ಬೊಗ್ಲಲ್ಲಿ ಬೆಂಕಿ. ಅಭಿ ರೌಡಿಗಳು ಬದಲಾಗಿದ್ದಾರೆ ಅಂತ ನಾನ್ ಪ್ರೂವ್ ಮಾಡಿ ತೋರಿಸ್ತೀನಿ. ಇವ್ರನ್ನ ನೀವೇ ನೋಡ್ಕೋಬೇಕು. ರುದ್ರಭದ್ರ ನಿಮ್ಗೇನಾದ್ರೂ ಬೇಕಾದ್ರೆ ಹಬಿನ ಕೇಳಿ. ಹಬಿ ಚೆಕ್ ಕೇರ್. ಎಲ್ಲ ನನ್ನ ಕರ್ಮ. ಸರಿ ಬಿಡ. ಕಂದ ಎಕ್ಕ ಹೇಳಿದ್ ಗೊತ್ತಾಯ್ತೇನಪ್ಪ? ಗೊತ್ತಾಯ್ತು. ನೋಯ್ತಾ ಇದೆ. ಬೀದಿ ನಾಯಿ ತರ ಅಲಿತಾ ಇದ್ರೆ ನೋವುದೇ ಇರತ್ತಾ? ಈ ಕಾಲ್ನ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ? ಕಾಲ್ ನಿಂದು ನೋವು ನಿಂದು, ನಾನೇನ್ ಮಾಡ್ಲಿ? ಕಾಲು ತೊಣಗ್ತಾ ನನ್ನ ಮಗ ನನ್ನ ಕಾಲು ಒತ್ತುತ್ತಾ ಇಲ್ಲ, ತಕರಾರು ಮಾಡ್ತಾ ಇದ್ದೀನಿ ಅಂತ ಅಕ್ಕವ್ರಿಗೆ ಬನ್ರಿ ಇಲ್ಲಿ. ಏನ್ ಹಬಿ? ನಾನು ಇವ್ರ ಕಾಲ್ ಒತ್ತಬೇಕಂತೆ. ನಾನು ಯಾರು? ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು, ಕೊಚ್ಚಿ ಗುರಾಣಿ ಹಿಡಿದು ಹೋರಾಡಿದ ವಂಶ ನಮ್ದು. ಕಾಲ್ ಒತ್ತಿದ ವಂಶ ನಮ್ದಲ್ಲ. ರುದ್ರಭದ್ರ ನಮ್ಮನೇಲಿ ಇರ್ಬೇಕಾದ್ರೆ ನೀವು ತಗ್ಗಿ ಬಗ್ಗಿ ನಡಿಬೇಕು. ನನ್ ಹಬಿ ಮೇಲೆ ರೋಪ್ ಹಾಕೋದಾಗ್ಲಿ ರೌಡಿಸಂ ಮಾಡೋದಾಗ್ಲಿ ಮಾಡಬಾರ್ದು. ಅಕ್ಕ ಅದು ರೌಡಿಸಂ ಅಲ್ಲ ಕಣಕ್ಕ, ನಾವು ಮಾತಾಡದೆ ಹಂಗೆ. ಸ್ವಲ್ಪ ಹೊರಟ ಮಾತಾಡಿರ್ಬೋದು, ಇನ್ನು ಮುಂದೆ ಯಾಕೆ ಮಾತಾಡೋದಿಲ್ಲಪ್ಪ? ಈಗ ಏನ್ ಮಾಡ್ತೀರಾ? ನಮ್ ಕಾಲ ನಾವೇ ಒತ್ತಂತೀವಿ. ಹೊಟ್ಟೆ ತುಂಬೋಯ್ತು. ಅಯ್ಯೋ ಬಕಾಸುರ, ಮಾಡಿದಷ್ಟು ನೀವೇ ತಿನ್ಬಿಟ್ರೆ ಹೇಗೋ? ಅಡಿಗೆ ಚೆನ್ನಾಗಿ ಮಾಡಿ ಅಂತ ಸ್ವಲ್ಪ ಜಾಸ್ತಿ ತಿಂದ್ವಿ ಅಷ್ಟೇ. ಏನಮ್ಮ ನೀನು ಖುಷಿ ಪಡೋ ವಿಷಯಕ್ಕೆ ಬೈತಾ ಇದೀಯಾ? ಮಾಡಿದಷ್ಟು ನೀವೇ ತಿನ್ಬಿಟ್ರೆ ಬೇರೆಯವ್ರಿಗೆ ಏನು ಅಂತ ಬಡಿಸ್ಲಿ? ಇವತ್ತು ನಮ್ಮ ಕೆಪಾಸಿಟಿ ಗೊತ್ತಾಯ್ತಲ್ಲ, ನಾಳೆಯಿಂದ ಸ್ವಲ್ಪ ಜಾಸ್ತಿ ಮಾಡು. ಚಂಪಾ, ತುಂಬಾ ಹೊಟ್ಟೆ ಹಶ್ವಾಗ್ತಿದೆ ಕಣೆ, ಊಟ ಬಡ್ಸ. ಏನಾದ್ರು ಇದ್ದಲ್ವಾ ಬಡ್ಸೋದಕ್ಕೆ? ಏನೇ ಹೇಳ್ತಿದ್ಯಾ? ಮಾಡಿದಷ್ಟು ಅಡ್ಗೆನು ಇಬ್ರು ರೌಡಿಗಳೇ ತಿಂದು ಮುಗಿಸಿದ್ರು ಕಣೆ. ಅಡ್ಗೆ ಮನೆಗೆ ಬಾ, ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕೊಡ್ತೀನಿ, ತಿಂತಾ ಇರೋ ಅಷ್ಟಲ್ಲಿ ಅಡ್ಗೆ ಮಾಡ್ತೀನಿ. ಬಾರ ಇಲ್ಲಿ. ಏನಣ್ಣ ತಂದಿದ್ದ? ಏ ಕದ್ದ ಹಣ್ಣು ತಗೊಂಬ ಹೋಗ. ನಾನು ಹಣ್ಣು ತರೋದ? ಖರ್ಚೇ ಇಲ್ಲ, ಜಾಕೆಟ್ ಅಂತಾರ ತರೋದು. ಏನಿದು ಆಶ್ಚರ್ಯ, ಹಣ್ಣು ತಗೊಂಬ ಹೋಗು ಅಂತ ಕಳ್ಸಿದ್ರೆ ಹೆಣ್ಣು ಕಳ್ಸೋದಲ್ಲ. ನೀನ್ ಹಣ್ಣು ಅಂತಿದ್ದು ಅವನಿಗೆ ಹೆಣ್ಣು ಅಂತ ಕೇಳಿಸಿದೆ. ಹೋಗ್ಲಿ ಬಿಡು, ಇದು ಒಂಥರ ಒಳ್ಳೇದೇ ಆಯ್ತು. ಜಾಜಿಯವ್ರೆ, ಜಾಜಿಯವ್ರೆ, ಜಾಜಿ ಅಲ್ಲ, ನಾವೇ ನಿಮ್ಮನ್ನ ಕಸೋದು. ಬನ್ನಿಲ್ಲಿ, ಬನ್ನಿಲ್ಲಿ. ಅದೇನು ಅಂತ ಬೇಗ ಹೇಳಿ. ನಿಮ್ಮನ್ನ ನೋಡ್ರೆ ನಮ್ಗೆ ಯಾಕೋ ಭಯ ಆಗ್ತಾ ಇದೆ. ಹಾಗೆ ನೀವಿನ್ನೂ ನಮ್ಮ ಜೊತೆ ಕುಣಿಬೇಕು, ನಲಿಬೇಕು. ನಾವು ನಿಮ್ ಜೊತೆ ಕುಡಿಬೇಕಾ? ಅಯ್ಯೋ ಹಂಗೆ ಬಿಡಕ್ಕಾಯ್ತದ? ಚಾಚಿ, ಈ ರೌಡಿಗಳು ಇರೋವರೆಗೂ ನಾವತ್ತೂ ನಿಮ್ಮ ಮನೆಗೆ ಕಾಲಿಡೋದಿಲ್ಲ. ನಮ್ಮ ಮನೆಗೆ ಬಂದವ್ರನ್ನ ಅಕ್ಕ ತಂಗಿ ತರ ನೋಡೋದ್ ಬಿಟ್ಟು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಿರಲ್ಲ, ನಿಮ್ಗೆ ಸ್ವಲ್ಪ ಕ್ಷೇಮ ಆಗಲ್ಲ. ನೀವ್ ಅಲ್ಲಿರಿ, ಆಮೇಲೆ ಬಂದು ವಿಚಾರಿಸ್ಕೊಂತೀನಿ. ಬರ್ತಾ ಬರ್ತಾ ನಮ್ಮ ಮನೆಯಲ್ಲಿ ರೌಡಿಗಳ ಕಟ್ಟ ಜಾಸ್ತಿ ಆಗ್ತದೆ. ಮೊದಲು ಅವರಿಬ್ಬರನ್ನ ಮನೆಯಿಂದ ಹೊರಗೆ ಹಾಕಿ, ಇಲ್ಲ ಅಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಹಬಿ, ಹಬಿ, come here. ವಾಟ್ ಮಾಡಿಯೋ ಗುಬ್ಬಿ? ಹಬಿ, ಹೇಗಾದ್ರೂ ಮಾಡಿ ಆ ರೌಡಿಗಳನ್ನ ಮನೆಯಿಂದ ಆಚೆ ಓಡಿಸ್ಬೇಕು. ಆದ್ರೆ ಹೇಗೆ ಓಡಿಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಅವ್ರನ್ನ ತಂದು ಮನೇಲಿ ಇಟ್ಕೊಳ್ಳಿ ಅಂತ ಹೇಳಿದ್ ನಾನ. ಈಗ ಅವ್ರನ್ನ ಮನೇಲಿ ಇಟ್ಕೊಂಡಿದ್ದು ಆಗಿದೆ. ಅವರು ಬದಲಾಗ್ತಾ ಇದಾರೆ, ಆದ್ರೆ ಪೂರ್ತಿ ರೌಡಿಸಂ ಬಿಡ್ತಾ ಇಲ್ಲ. ಏನಾದ್ರೂ ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ? ಅದರಿಂದ ನನಗೆ ಬಂದ ಭಾಗ್ಯ ಏನು? ನಾನು ನೀವು ರೂಮ್ ನಲ್ಲಿ ಕುತ್ಕೊಂಡು ರೂಮಲ್ಲಿ ಕುತ್ಕೊಂಡು ಇವಾಗ್ಲೂ ಕ್ಲೋಸ್ ಮಾಡ್ಕೊಂಡು ಗೊತ್ತಾಗೋಯ್ತು ಬಿಡಿ, ಗೊತ್ತಾಗೋಯ್ತು. ಹೇಗೆ? ಸೂಪರ್. ಏನ್ ಮೇಡಮ್, ರಿಂಗ್ ಮಾಸ್ಟರ್ ಕರ್ಸ್ಬಿಟ್ಟಿದ್ದೀರಾ? ನಿಮ್ ಮನೇಲಿ ಏನಾದ್ರು ಹುಲಿ ಸಿಂಹ ಇದೆಯಾ ಆಟ ಆಡ್ಸೋದಕ್ಕೆ? ನಮ್ಮ ಮನೇಲಿ ಒಂದ್ ಹುಲಿ ಒಂದ್ ಸಿಂಹ ಇದೆ. ಅದನ್ನ ಆಟ ಆಡ್ಸೋಕೆ ಅಂತಾನೆ ಇವ್ರನ್ನ ಕರ್ಸಿರೋದು. ಅಂದ್ರೆ ಇವ್ರು ಅವರಿಗೆ ಬುದ್ಧಿ ಕಲಿಸ್ತಾರ ಅಂತೀರಾ? ನೋಡಿ, ಸರ್ಕಸ್ ಕಂಪನಿಗಳಲ್ಲಿ ಪ್ರಾಣಿಗಳನ್ನ ಕಂಟ್ರೋಲ್ ಮಾಡಕ್ ಹೇಗ್ ರಿಂಗ್ ಮಾಸ್ಟರ್ ಇರ್ತಾರೋ ಅದೇ ರೀತಿ ರೌಡಿಗಳನ್ನ ಕಂಟ್ರೋಲ್ ಮಾಡಕ್ಕೆ ನನ್ನ ಹಬಿನ ರಿಂಗ್ ಮಾಸ್ಟರ್ ತರ ಬಳಸ್ತಾ ಇದೀನಿ. ಇವರು ಚಾವಟಿಲ್ ಬೀಸಿದ್ರೆ ಅವರು ಸರಿ ದಾರಿಗೆ ಬರ್ತಾರೆ. ಚಾವಟಿಲಿ ಕರೆಂಟ್ ಪಾಸ್ ಆಗುತ್ತೆ. ಏಟ್ ಬಿತ್ತೋ ಸುಸ್ತು. ನೀವೇ ನೋಡಿ ಹೇಗ್ ಕಂಟ್ರೋಲ್ ಮಾಡ್ತಾರೆ ಅಂತ. ಏ ದಂಡಪಿಂಡಗಳ, ಆ ದಂಡಪಿಂಡಗಳನ್ನ ಹೇಳ್ಕೊಂಡ್ಬಂಡ್ರು.
ಸಿಟ್ಟು ಬಂದಿದೆ. ಸಿಟ್ಟು ಬಂದಿರೋ ಇವರಿಬ್ರನ್ನ ಹೇಗೆ ಕಂಟ್ರೋಲ್ ಮಾಡ್ತೀನಂತ ನೀವೇ ನೋಡ್ತೀರಿ. ಏ, ಮುಖ ಜಾಸ್ತಿ. ಏನ್ ಮೇಡಮ್ ಇದನ್ನೆಲ್ಲ ನೋಡಿದ್ರೆ ಹಿಂಸೆ ಅನಿಸ್ತಾ ಇಲ್ವಾ? ಹಾಗೇನೂ ಇಲ್ಲ, ಅವ್ರಿಗೆ ಶಿಕ್ಷೆ ಪ್ರಮಾಣ ಗೊತ್ತಾಗ್ಬೇಕು. ನಮ್ ದೇಶದಲ್ಲಿ ಶಿಕ್ಷೆ ಪ್ರಮಾಣ ಕಡಿಮೆ ಇರೋದ್ರಿಂದಾನೆ ರೌಡಿಸಮ್ ಜಾಸ್ತಿ ಆಗಿರೋದು. ನಿಮ್ಮ ನಿಜ ಅಂತೀರಾ? ಅಫ್ಕೋರ್ಸ್, ನಮ್ಮಲ್ಲಿ ಯಾವುದೇ ಕೇಸ್ ಸೆಟ್ಲ್ ಆಗ್ಬೇಕಾದ್ರೂ 20 ವರ್ಷ 30 ವರ್ಷ ತಗೋತೀವಿ. ಅದೇ ಫಾರಿನ್ ಅಲ್ಲಿ 1 ವರ್ಷದೊಳಗೇನೆ ಗಲ್ಲು ಶಿಕ್ಷೆ ಮಂಜೂರಾಗ್ಬಿಡುತ್ತೆ. ನಮ್ಮಲ್ಲಿ ಗಲ್ಲು ಶಿಕ್ಷೆ ಆಗಿ 20 ವರ್ಷ ಆದ್ಮೇಲೂ ಅವ್ರಿಗೆ ಗಲ್ಗೆ ಹಾಕಿರಲ್ಲ, ಸುಮ್ನೆ ಇಟ್ಕೊಂಡು ಅವ್ರನ್ನ ಸಾಕ್ತಾ ಇರ್ತೀವಿ. ಹಾಗಾಗಿ ಕಳ್ಳರು ಕಾಕರಿಗೆ ಭಯನೇ ಇರಲ್ಲ. ಕದ್ದೋರ್ ಕೈನ ಕತ್ತರಿಸ್ಬೇಕು, ಒದ್ದೋರ್ ಕಾಲ್ನ ಎತ್ಬಿಡ್ಬೇಕು, ಬೈದೋರ್ ಬಾಯ್ನ ಸಿಮೆಂಟ್ ಹಾಕಿ ಸೀಲ್ ಮಾಡ್ಬಿಡ್ಬೇಕು, ಕೆಟ್ಟದಾಗಿ ನೋಡೋರ್ ಕಣ್ಣನ್ನ ಕಿತ್ತು ನಾಯಿಗೆ ಬಿಸಾಕ್ಬಿಡ್ಬೇಕು. ಆಗ ಭಯ ಬರುತ್ತೆ. ಅಲ್ಲ ಇದು ತಾಲಿಬಾನ್ ಸಂಸ್ಕೃತಿ ಆಗಲ್ವಾ? ಇರ್ಬೋದು, ಜನಕ್ಕೆ ಭಯ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಡೆಲ್ಲಿಲಿ ನಿರ್ಭಯ ಕೇಸ್ ಆದ್ಮೇಲೆ ಈ ರೇಪ್ ಕೇಸ್ಗಳು ಡಬಲ್ ಟ್ರಿಬಲ್ ಆಗೋಯ್ತು ಗೊತ್ತಾ? ಯಾಕೆ ಹೇಳಿ? ಆ ಡೆಲ್ಲಿ ಕೇಸ್ ರೇಪಿಸ್ಟ್ಗಳು ಇನ್ನೂ ಬದುಕಿದ್ದಾರೆ. ಅವ್ರು ಗಲ್ ಶಿಕ್ಷೆ ಹಾಕಿದ್ರು, ಇನ್ನು ಗಲ್ಗೆ ಹಾಕಿಲ್ಲ. ನಾವು ತಡ ಮಾಡಿದಷ್ಟು ಇಂಥವ್ರು ಚಿಗುರ್ಕೋತಾ ಹೋಗ್ತಾರೆ. ಸಿಕ್ಕಿದ ತಕ್ಷಣ ಹೊಸ್ಕಿ ಬಿಸಾಕ್ಬಿಡ್ಬೇಕು. ಏನಿಬ್ರು ಮೂತಿನ ಹಾಗೆ ಇಟ್ಕೊಂಡಿದ್ದೀರಾ? ಇದರಲ್ಲಿ ಉಪ್ಪು ಇಲ್ಲ, ಕಾರಣ ಇಲ್ಲ, ಹೆಂಗವ ತಿನ್ನೋದು? ಉಪ್ಪು ಖಾರ ಕಡಿಮೆ ಹಾಕಿ ಮಾಡು ಅಂತ ನಮ್ಮ ಯಜಮಾನ್ರು ಹೇಳಿದ್ದಾರೆ. ನಿಮ್ಗೂ ಬೀಳಿಸ್ಬೇಕು ಅಂತ ಹೀಗೆ ಮಾಡಿದ್ದು. ಇವಾಗೇನ್ ತಿಂತಿರೋ ಇಲ್ಲ? ರುದ್ರ ಭದ್ರ ಬಂದ್ರ ಇಲ್ಲಿ. ಕೈ ಮುಗಿರ ಕೂತ್ಕೊಂಡ್ರ, ನಿತ್ಕೊಂಡ್ರ, ಕೈ ಮುಗಿರ ಕೂತ್ಕೊಂಡ್ರ, ನಿತ್ಕೊಂಡ್ರ, ಕೈ ಮುಗಿರ. ಅಣ್ಣ ನಾವು ರೌಡಿದಮ್ ಬಿಟ್ಬಿಟ್ಟಿದೀವಿ ಅಣ್ಣ. ನೀವು ನನ್ನನ್ನ ಬಿಟ್ರೆ ನಾವ್ ಯಾಗೋ ಹೊರಗಡೆ ಬದುಕೋತೀವಿ. ಯಾವತ್ತು ರೌಡಿಸಮ್ ಮಾಡಲ್ವಾ? ಯಾಕ ರೌಡಿಸಮ್ ಕಟ್ಟೆಗೆ ಹೋಗಲ್ಲ ಕಣಕ್ಕ, ಬಿಟ್ಬಿಟ್ರೆ ಹೋಯ್ತಾ ಇರ್ತೀವಿ. ಆಯ್ತು, ತೊಲಗಿ ಹೋಗಿ. ಪಾಂಡುರಂಗ, ನೀನ್ ನಮ್ಗೆ ರೌಡಿಸಮ್ ಬಿಡಿಸಿದ್ಯಾ? ನಮ್ಗೆ ಕಾಟ ಕೊಡ್ತೀಯ ನೀನು? ನೀನ್ ಗಟ್ಟಿ ಆಗಿದ್ರೆ ಆಚೆ ಸಿಕ್ಕೋ. ಕೈಕಾಲ್ ಮುರಿದು ಮಟಾಸ್ ಮಾಡ್ಲಾ? ನನ್ನ ಹೆಸರು ರುದ್ರನೇ ಅಲ್ಲ. ನನ್ನ ಹೆಸರು ಭದ್ರನೇ ಅಲ್ಲ.